ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಹೊಸಹಳ್ಳಿಯಲ್ಲಿ ಈಗ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಭಕ್ತಿ ಮತ್ತು ಸಂಪ್ರದಾಯದ ಸಂಗಮವಾದ ಶ್ರೀ ಪೆರಿಯಾಯಿ ಅಮ್ಮನವರು, ಅಂಗಳ ಪರಮೇಶ್ವರಿ ಹಾಗೂ ಮುನೇಶ್ವರ ಸ್ವಾಮಿ ದೇವರ 9ನೇ ವರ್ಷದ ಕರಗ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಈಗ ಭರ್ಜರಿ ಸಿದ್ಧತೆಗಳು ನಡೆಯುತ್ತಿವೆ. ಗ್ರಾಮದ ಏಕತೆ ಮತ್ತು ಭಕ್ತಿಯ ಸಂಕೇತವಾಗಿರುವ ಈ ಜಾತ್ರೆಯ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಸ್ಥಾನದ ಅರ್ಚಕರಾದ ಹರಿಕೃಷ್ಣ ಅವರು, ಈ ಬಾರಿ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳ ವಿವರ ಈ ರೀತಿ ಇದೆ. ಮೇ 1ರಂದು ದೇವಿಗೆ ವಿಶೇಷ ಅಭಿಷೇಕ, ಹೋಮ ಹಾಗೂ ಭಕ್ತಿಯ ಪರಮಾವಧಿಯಾದ ಹಸಿ ಕರಗ ಮಹೋತ್ಸವ ನಡೆಯಲಿದೆ. ಮೇ 2ರಂದು ಸಂಜೆ ಅದ್ಧೂರಿಯಾಗಿ ಹೂವಿನ ಕರಗ ಉತ್ಸವ ಜರುಗಲಿದೆ. ಕೇವಲ ಧಾರ್ಮಿಕ ವಿಧಿಗಳಷ್ಟೇ ಅಲ್ಲದೆ ಗ್ರಾಮದಲ್ಲಿ ಅದ್ಧೂರಿ ವಾದ್ಯಗೋಷ್ಠಿ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಕಣ್ಣಿಗೆ ಹಬ್ಬವಾಗಲಿದೆ. ಈಗಾಗಲೇ ಗ್ರಾಮಸ್ಥರು, ಯುವಕರು ಮತ್ತು ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ. ನಮ್ಮ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಅರ್ಚಕರು ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್, ಪ್ರಣತಿ, ರಾಮಚಂದ್ರ ರೆಡ್ಡಿ, ಅಂಜನಪ್ಪ, ನಾಗೇಶ್ ಹಾಗೂ ಅಭಿಷೇಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಮಾನಸ್, ಅಂಬಾನಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮದು ಜಾತವಾರ ಹೊಸಳ್ಳಿ ಗ್ರಾಮದಲ್ಲಿ ಶ್ರೀ ಪೆರಿಯಾಯಿ ಅಂಗಾಳ ಪರಮೇಶ್ವರಿ ದೇವಸ್ಥಾನ ಹಾಗೂ ಮುನೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಿಸಿದ್ದೇವೆ. ಪ್ರತಿ ತಿಂಗಳು ಅಮಾವಾಸ್ಯದಲ್ಲಿ ಹೆಚ್ಚಿನ ಸಂಖ್ಯೆ ಬಂದು ದೇವರಿಗೆ ಪಾತ್ರರಾಗ್ತಾ ಇದ್ದಾರೆ. ಹಾಗೂ 9 ವರ್ಷಗಳಿಂದ ಜಾತ್ರಾ ಮಹೋತ್ಸವ ಕರಗ ಮಹೋತ್ಸವವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದೇ ಥರ ಈ 9ನೇ ವರ್ಷ ಜಾತ್ರಾ ಮಹೋತ್ಸವವು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ಕಾರ್ಯಕ್ರಮಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಪ್ರತಿ ತಿಂಗಳು ವಿಶೇಷ ಪೂಜೆ ಇರುತ್ತೆ. ಯಾವ ರೀತಿ ಭಕ್ತಾದಿಗಳು ಅಮ್ಮನವ್ರಿಗೆ ಸೇವೆ ಸಲ್ಲಿಸ್ತಾರೆ? ಅಮಾವಾಸ್ಯೆಗೆ ಪೂಜೆ ಮಾಡ್ತೀವಿ, ಆಗ ಕುಂಭ ಪೂಜೆ ಅಂತ ಮಾಡ್ತೀವಿ. ಭಕ್ತಾದಿಗಳು ಬಂದು ಅಮ್ಮ ಉತ್ತರ ಕೇಳ್ಕೊಂಡು ಹೋಗಿ ಅವ್ರ ಕಷ್ಟ ಸುಖಗಳಿಗೆ ಪರಿಹಾರ ನೀಡ್ತಾ ಇದ್ದಾರೆ. ಅಮ್ಮ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮಚಂದ್ರ ರೆಡ್ಡಿ ಅಂತ. ಈ ಜಾತವಾರ ಹೊಸಳ್ಳಿಯಲ್ಲಿ ಅಂಗಾಳ ಪರಮೇಶ್ವರಿ ಕರ್ಗ ಮಹೋತ್ಸವವನ್ನು ದಿನಾಂಕ 1, 2 ಹಮ್ಮಿಕೊಂಡಿದ್ದೇವೆ. ದಿನಾಂಕ 1ನೇ ತಾರೀಕು ಹಸಿ ಕರ್ಗವನ್ನು ಹಮ್ಮಿಕೊಂಡಿದ್ದೇವೆ. ಭಕ್ತಾದಿಗಳೆಲ್ಲರೂ ಬಂದು ಆ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರುತ್ತಿದ್ದೇವೆ. ಹಾಗೂ ದಿನಾಂಕ 2 ಹೂವಿನ ಕರ್ಗವನ್ನು ಹಮ್ಮಿಕೊಂಡಿದ್ದೇವೆ. ಭಕ್ತಾದಿಗಳೆಲ್ಲರೂ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ನನ್ನ ಹೆಸರು ರಾಮಚಂದ್ರ ರೆಡ್ಡಿ ಅಂತ.